ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಮರ್ ಸನ್ನದೆ. ಏನಪ್ಪ ವಿಷಯ ಎಂದರೆ, ನಿಡಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದಲ್ಲಿ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಹೈಮ್ಯಾಕ್ಸ್ ಅಳವಡಿಕೆ ಅಂತ ಮೇ ತಿಂಗಳಲ್ಲಿ 83,000 ರೂಪಾಯಿಗಳನ್ನು ಬಿಲ್ಲನ್ನು ತೆಗೆದಿದ್ದಾರೆ. ಸೊ ಯಾಕಪ್ಪ ಕೇಳಿದರೆ, ಕೆಲಸ ಆಗೋಕ್ಕಿಂತ ಮುಂಚೆ ನಾವು ಬಿಲ್ ತೆಗಿತೇವೆ. ನೆಕ್ಸ್ಟು ಆ ಬಿಲ್ಲನ್ನು ನಾವು ಹುಬ್ಬಳ್ಳಿಯವರಿಗೆ ಅಥವಾ ಈಗ ಎಲೆಕ್ಟ್ರಿಷಿಯನ್ ಅವರಿಗೆ ಕೊಟ್ಟಾಗ ಮಾತ್ರ ಅವರು ಕೊಡ್ತಾರಂತ ಉಡಾಫಿ ಉತ್ತರನ ಪಿಡಿಒ ಸಾಹೇಬ್ರಿಗೆ ಕೊಡ್ತಾರೆ. ಪಿಡಿಒ ಸಾಹೇಬ್ರೆ, ಇವಾಗ ಕೆಲಸ ಇಲ್ಲದೇ ಬಿಲ್ಲನ್ನು ತೆಗೆಯೋದಕ್ಕೆ ಅಥಾರಿಟಿ ಕೊಟ್ಟವ್ರು ಯಾರು? ನಿಮಗೆ ಸರ್ಕಾರದ ಕೆಲವೊಂದು ನಿಯಮಗಳು ಇರ್ತವೆ. ಆ ನಿಯಮಗಳನ್ನು ಗಾಳಿಗೆ ತೂರ್ತಾ ಇದ್ದಾರೆ ತಾವು. ಇಲ್ಲಿ ಯಾವುದೇ ಹೈಮ್ಯಾಕ್ಸ್ ಇಲ್ಲ. 5ನೇ ತಿಂಗಳಲ್ಲಿ ಬಿಲ್ ಆದರೂ ಸಹ ಇವಾಗ ಆಗಸ್ಟ್ ತಿಂಗಳು 3 ತಿಂಗಳಾದರೂ ಕೂಡ ಇಲ್ಲಿ ಹೈಮ್ಯಾಕ್ಸ್ ಇಲ್ಲ, ಒಂದು ಕಂಬ್ ಇಲ್ಲ, ಒಂದು ಬಲ್ ಇಲ್ಲ. ಎಲ್ಲ ಎಲ್ಲಿ ಹೋಯ್ತ್ರಿ ಸ್ವಾಮಿ? ಅಂದರೆ ನಿಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಈ ಒಂದು ವಾರ್ಡ್ ಸದಸ್ಯರು ಕೂಡ ನಿಮಗೆ ಕೇಳ್ತಾ ಇಲ್ಲ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ಯಾವ ಮಟ್ಟಿಗೆ ಬಂದಿದೆ ಅನ್ನೋದು ಎಲ್ಲರ ಬಾಯಲ್ಲಿ ಅನುಮಾನ ವ್ಯಕ್ತವಾಗುತ್ತಿದೆ. ಅಂದರೆ ಇದರ ಉದ್ದೇಶವೇನು? ಸರ್ಕಾರದ ಹಣ ಹೊಡೆಯೋದಕ್ಕಿಂತನೇ ಈ ರೀತಿಯನ್ನು 15ನೇ ಹಣಕಾಸನ್ನು ಯೂಸ್ ಮಾಡ್ಕೋತಾ ಇದ್ದಾರಾ? ಭಗವಂತ್ ಸಿಂಧೆ ಅವರು ಅಧ್ಯಕ್ಷತೆ ಇದ್ದಾಗ ಈ ಒಂದು ಕಾಮಗಾರಿಯನ್ನು, ಈ ಹೈಮ್ಯಾಕ್ಸ್ ಬಿಲ್ಲನ್ನು ತೆಗೆದಿದ್ದಾರೆ. ಅಮರ್ ಸನ್ನದಿ, ಪತ್ರಕರ್ತರು ಹಾಗೂ ಸಮಾಜ ಸೇವಕರು, ರಾಯಬಾಗ್. ಈ ಒಂದು 2.5 ವರ್ಷ ಭಗವಂತ್ ಸಿಂಧೆ ಅವರ ಅಧ್ಯಕ್ಷತೆಯಲ್ಲಿ ಯಾವ್ಯಾವ ಕಾಮಗಾರಿ ಆಗಿದೆ, ಪ್ರತಿಯೊಂದು ಕಾಮಗಾರಿಯನ್ನು ಪರಿಶೀಲನೆ ಮಾಡಿ ತನಿಖೆಗೆ ಒಳಪಡಿಸ್ತೇನೆ. ಅಲ್ಲಿಯವರೆಗೂ ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ. ಅಕಸ್ಮಾತ್ ನ್ಯಾಯ ಸಿಗದೇ ಇದ್ದರೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ. ಮಾನ್ಯ ತಾಲೂಕು ಪಂಚಾಯಿತಿ ಇಒ ಸಾಹೇಬ್ರೆ, ಸುಮಾರು 2.5 ವರ್ಷಗಳಿಂದ ಹೋರಾಟಗಾರರು ನಿಡಗುಂದಿ ಗ್ರಾಮ ಪಂಚಾಯಿತಿ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಏನಂತ ಎತ್ತಾ ಇದ್ದಾರೆ? ಕಾಮಗಾರಿ ಮಾಡ್ತಾ ಇದ್ದಾರೆ ಪಂಚಾಯಿತಿಯವರು, ಆದರೆ ಕಾಮಗಾರಿಯಲ್ಲಿ ಇಲ್ಲ, ಬಿಲ್ಲನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅಂತ ಮಾಡ್ತಾ ಇದ್ದಾರೆ. ಅದೇ ಆ ಹೋರಾಟನ ಈಗಲೂ ಆದರೂ ಸ್ಟಾರ್ಟ್ ಇದೆ. ಕೆಲವೊಂದು ತಕರಾರು ಅರ್ಜಿಗಳು ಇದ್ರೂ ಸಹ ಇಲ್ಲಿ ಕಾಮಗಾರಿಯನ್ನು ಮಾಡದೆ ಬಿಲ್ಲನ್ನು ಎತ್ತಿದ್ದಾರೆ. ಇದೇ 5ನೇ ತಿಂಗಳು ಹೈಮ್ಯಾಕ್ಸ್ ಸಲುವಾಗಿ 83,000 ರೂಪಾಯಿಗಳನ್ನು ತೆಗೆದಿದ್ದಾರೆ. ನಿಡಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ನವಗ್ರಾಮ ಗ್ರಾಮದಲ್ಲಿ ಯಲ್ಲಮ್ಮ ದೇವಸ್ಥಾನ ಹತ್ತಿರ ಹೈಮ್ಯಾಕ್ಸ್ ಇದೆ ಎಂದು ಹೇಳಿದ್ದಾರೆ. ಆದರೆ ಇಲ್ಲಿ ಹೈಮ್ಯಾಕ್ಸ್ ಇಲ್ಲ, ಏನೂ ಇಲ್ಲ. ಇದಕ್ಕೆ ಏನು ಹೇಳ್ತೀರಾ? ಸಂಬಂಧಪಟ್ಟ ಇಲಾಖೆಯವರು ಕೂಡಲೇ ಈ ಒಂದು ಗ್ರಾಮವನ್ನು ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂಬುದು ಅಭಿಪ್ರಾಯ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾನಲ್ಲ ಈ ಹುಡುಗ, ಇವನು ಎಲ್ಲರ ಹತ್ರ ಫೇಕ್ ಅಲ್ಲಿ ದುಡ್ಡು ಹಾಕ್ಸ್ಕೊಂಡು ಐಷಾರಾಕೋ ಮತ್ತೆ ರಿಟರ್ನ್ ನಿಮ್ಮ ನಾನು ಸೇರ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬುಕ್ಕಿಂಗ್ ಮಾಡೋದು, ತರಕಾರಿ ಅಂಗಡಿಗಳಲ್ಲಿ ಸರ್ 2,000 ಕಳಿಸ್ತೀನಿ ಅಂತ ಹೇಳೋದು, ಈ ತರ ಮಾಡುವಂತ ವ್ಯಕ್ತಿ ಇವತ್ತು ನಮ್ಮ ಫೇಕ್ ತಲಾಕೊಂಡವನೆ. ಇವಾಗ ನಾನು ಇಲ್ಲೇ ಉಳಿಮೋ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಇವ್ರನ್ನ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈ ಹುಡುಗ ಇವತ್ತಿನ ಟ್ರಾನ್ಸಾಕ್ಷನ್ ಅಲ್ಲೇ 70,000 ಮಾಡವನೆ ಬೆಳಗ್ಗೆಯಿಂದ. ಡೈಲಿ ಇದೇ ತರ ಮಾಡೋದ್ರಿಂದ ನಮ್ಮ ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತದೆ ಇವರಿಂದ ಅಂತ. ನಮ್ಮ ತುಂಬಾ ಪಾಪ ಯಾರು ಹಾಸ್ಪಿಟಲ್ ಬಿಲ್ ಕಟ್ಟಕ್ಕೆ ಹೋಗ್ತಾರೆ ಅಂಥವ್ರ ಹತ್ರ ಕೂಡ ಇವರು ದುಡ್ಡು ಕೊಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಜಾಸ್ತಿ ಕಳಿಸ್ತೀನಿ ಅಂತ ಹೇಳೋದು, ದುಡ್ಡು ಕಿತ್ಕೊಳ್ಳೋದು, ಹಾಸ್ಪಿಟಲ್ ಹತ್ರ ಬುಕ್ ಮಾಡೋದು, ಆಟೋ ಡ್ರೈವರ್ ಹತ್ರ ತುಂಬಾ ಅಮೌಂಟ್ ಕೂಡ ಕಿತ್ಕೊಂಡ್ಬಿಟ್ಟಾರೆ. ಇಂಥ ನನ್ನ ಮಕ್ಕಳನ್ನ ಎತ್ಕೋಗಿ ಇವಾಗ ಕೇಸ್ ಕೆಲಸ ಮಾಡ್ತೀನಿ. ತುಂಬಾ ಕ್ರೈಮು ಕೆಲಸ ತುಂಬಾ ಮಾಡ್ತಾ ಇದ್ದಾರೆ ಇವರು. ಇವತ್ತು ಸ್ಟೇಷನ್ಗೆ ನಾವು ಬಿಡ್ತಾ ಇದ್ದೀನಿ ಇವ್ರನ್ನ. ನೋಡಿ ಈ ವ್ಯಕ್ತಿ